ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2008ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ಭಾರತ ಮಾಡಿಕೊಳ್ಳುತ್ತಿರುವ ಅಣು ಒಪ್ಪಂದದ ಮುಖ್ಯ ಕಾರಣ? ಇದರ ಉತ್ತರ ಆಯ್ಕೆ ಎ, ವಿದ್ಯುತ್ ಶಕ್ತಿ ಕೊರತೆ ನೀಗಿಸಲು. 52ನೇ ಪ್ರಶ್ನೆ. ಪೆನ್ಡ್ರೈವ್ ಎಂದು ಕರೆಯುವುದು? ಇದರ ಉತ್ತರ ಆಯ್ಕೆ ಬಿ, ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್. 53ನೇ ಪ್ರಶ್ನೆ. ಸರೋದ ವಾದ್ಯ ನುಡಿಸುವುದರಲ್ಲಿ ಹೆಸರು ಮಾಡಿದವರು? ಇದರ ಉತ್ತರ ಆಯ್ಕೆ ಡಿ, ಅಮ್ಜದ್ ಅಲಿ ಖಾನ್. 54ನೇ ಪ್ರಶ್ನೆ. ಗುಂಪಿಗೆ ಸೇರದವರನ್ನು ಗುರುತಿಸಿ? ಇದರ ಉತ್ತರ ಆಯ್ಕೆ ಡಿ, ಪಂಡಿತ್ ಬಿರ್ಜು ಮಹಾರಾಜ್. 55ನೇ ಪ್ರಶ್ನೆ. ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ? ಇದರ ಉತ್ತರ ಆಯ್ಕೆ ಸಿ, ಕೋಲಾರ್. 56ನೇ ಪ್ರಶ್ನೆ. ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು? ಇದರ ಉತ್ತರ ಆಯ್ಕೆ ಡಿ, ಆದಿ ಶಂಕರಾಚಾರ್ಯರು. 57ನೇ ಪ್ರಶ್ನೆ. ಸುರ್ಪುರ್ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ ಬಿ, ಬಿಜಾಪುರ್. 58ನೇ ಪ್ರಶ್ನೆ. ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ? ಇದರ ಉತ್ತರ ಆಯ್ಕೆ ಬಿ, ಕೇರಳ ರಾಜ್ಯ. 59ನೇ ಪ್ರಶ್ನೆ. ಇವರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು? ಇದರ ಉತ್ತರ ಆಯ್ಕೆ ಎ, ಡಿ.ಟಿ. ಜಯಕುಮಾರ್. 60ನೇ ಪ್ರಶ್ನೆ. ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಈಗ ಚಾಲ್ತಿಯಲ್ಲಿರುವ ಶಾಸನ? ಇದರ ಉತ್ತರ ಆಯ್ಕೆ ಸಿ, ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ. 61ನೇ ಪ್ರಶ್ನೆ. ಗ್ರಾಂಡ್ ಟ್ರಂಕ್ ರಸ್ತೆ ಎಂದು ಕರೆಯಲಾಗುವ ರಸ್ತೆ ನಿರ್ಮಾತೃ ಯಾರು? ಇದರ ಉತ್ತರ ಆಯ್ಕೆ ಬಿ, ಶೇರ್ ಶಾ ಸೂರಿ. 62ನೇ ಪ್ರಶ್ನೆ. ಹಾಲ್ಡಿಯಾ ಬಂದರು ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಆಯ್ಕೆ ಎ, ಪಶ್ಚಿಮ ಬಂಗಾಳ. 63ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗಿದೆ? ಇದರ ಉತ್ತರ ಆಯ್ಕೆ ಬಿ, ಆಂಪಿಯರ್. 64ನೇ ಪ್ರಶ್ನೆ. ಓಝೋನ್ ಪದರವು ನಮ್ಮನ್ನು ನೆರಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ? ಇದರ ಉತ್ತರ ಆಯ್ಕೆ ಎ. 65ನೇ ಪ್ರಶ್ನೆ. ಈ ಪ್ರಾಣಿಯಲ್ಲಿ ಹಲ್ಲು ಇಲ್ಲ? ಇದರ ಉತ್ತರ ಆಯ್ಕೆ ಎ, ನವಿಲು. 66ನೇ ಪ್ರಶ್ನೆ. ತಾಮ್ರದ ಪರಮಾಣು ಸಂಖ್ಯೆ? ಇದರ ಉತ್ತರ ಆಯ್ಕೆ ಸಿ, 29. 67ನೇ ಪ್ರಶ್ನೆ. ಗೋಬರ್ ಗ್ಯಾಸಿನಲ್ಲಿ ಮುಖ್ಯವಾಗಿ ಕಂಡುಬರುವುದು? ಇದರ ಉತ್ತರ ಆಯ್ಕೆ ಬಿ, ಮೀಥೇನ್. 68ನೇ ಪ್ರಶ್ನೆ. ಈ ವರ್ಷ 2008 ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಭಾರತೀಯ? ಇದರ ಉತ್ತರ ಆಯ್ಕೆ ಸಿ, ಪ್ರಕಾಶ್ ಮತ್ತು ಮಂದಾಕಿನಿ ಆಮ್ಟೆ. 69ನೇ ಪ್ರಶ್ನೆ. ಕಳಸಾ ಬಂಡೂರಿ ಯಾವ ನದಿಯ ಉಪನದಿ? ಇದರ ಉತ್ತರ ಆಯ್ಕೆ ಎ, ಮಹದಾಯಿ. 70ನೇ ಪ್ರಶ್ನೆ. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮಕರಣಗೊಂಡಿರುವ ರಾಜ್ಯ ವಿಧಾನಸಭಾ ಸದಸ್ಯರು ಯಾರು? ಇದರ ಉತ್ತರ ಆಯ್ಕೆ ಬಿ, ಡೆರಿಕ್ ಫುಲಿನ್ಶಾ. 71ನೇ ಪ್ರಶ್ನೆ. ಒಲಿಂಪಿಕ್ ಪದಕವನ್ನು ಗೆದ್ದ ಪ್ರಪ್ರಥಮ ಮಹಿಳೆ? ಇದರ ಉತ್ತರ ಆಯ್ಕೆ ಬಿ, ಕರ್ಣಂ ಮಲ್ಲೇಶ್ವರಿ. 72ನೇ ಪ್ರಶ್ನೆ. ಇದೇ ತಿಂಗಳ ಆದಿಭಾಗದಲ್ಲಿ ಜಮ್ಮುವಿನಲ್ಲಿ ನಡೆದ ಗಲಭೆಗಳು ಆದ ಕಾರಣ? ಇದರ ಉತ್ತರ ಆಯ್ಕೆ ಬಿ, ಅಮರನಾಥ್ ದೇವಾಲಯ ಆಡಳಿತಕ್ಕೆ ಕೊಟ್ಟ ಜಮೀನು ವಾಪಸಾತಿ. 73ನೇ ಪ್ರಶ್ನೆ. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ, ಅಲೆಕ್ಸಾಂಡರ್ ಫ್ಲೆಮಿಂಗ್. 74ನೇ ಪ್ರಶ್ನೆ. 4 ಮಹಾಸಾಗರಗಳಲ್ಲಿ ಅತಿ ದೊಡ್ಡದು ಯಾವುದು? ಇದರ ಉತ್ತರ ಆಯ್ಕೆ ಸಿ, ಪೆಸಿಫಿಕ್ ಮಹಾಸಾಗರ. 75ನೇ ಪ್ರಶ್ನೆ. ಈ ವರ್ಷ 2008 ಸಾರ್ಕ್ ಶೃಂಗಸಭೆ ಎಲ್ಲಿ ನಡೆಯಿತು ಹಾಗೂ ಸಾರ್ಕ್ನಲ್ಲಿ ಎಷ್ಟು ರಾಷ್ಟ್ರಗಳಿವೆ? ಇದರ ಉತ್ತರ ಆಯ್ಕೆ ಬಿ, ಕೊಲಂಬೋ. 8 ರಾಷ್ಟ್ರಗಳಿವೆ. 76ನೇ ಪ್ರಶ್ನೆ. ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಇರುತ್ತದೆ? ಇದರ ಉತ್ತರ ಆಯ್ಕೆ ಡಿ, 30 ಕಿಲೋ ಹರ್ಟ್ಸ್.
77ನೇ ಪ್ರಶ್ನೆ, ಗುಂಪಿಗೆ ಸೇರದ ವಸ್ತುವನ್ನು ಗುರುತಿಸಿ. ಇದರ ಉತ್ತರ ಆಯ್ಕೆ ಬಿ ವೆನಿಲಾ. 78ನೇ ಪ್ರಶ್ನೆ, ಅನಿಮೋಮೀಟರ್ ಇದನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆ. ಇದರ ಉತ್ತರ ಆಯ್ಕೆ ಬಿ ಗಾಳಿಯ ವೇಗ. 79ನೇ ಪ್ರಶ್ನೆ, ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರು. ಇದರ ಉತ್ತರ ಆಯ್ಕೆ ಬಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. 80ನೇ ಪ್ರಶ್ನೆ, ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ. ಇದರ ಉತ್ತರ ಆಯ್ಕೆ ಎ ಮಂಡುಕೋಪನಿಷತ್. 81ನೇ ಪ್ರಶ್ನೆ, ಪಂಪನು ಬರೆದ ಕೃತಿಯ ಹೆಸರು. ಇದರ ಉತ್ತರ ಆಯ್ಕೆ ಸಿ ಆದಿಪುರಾಣ. 82ನೇ ಪ್ರಶ್ನೆ, ಕೆಳಕಂಡವರಲ್ಲಿ ಹೆಸರಾಂತ ಚಿತ್ರಕಾರ. ಇದರ ಉತ್ತರ ಆಯ್ಕೆ ಬಿ ಕೆ ಹೆಬ್ಬಾರ್. 83ನೇ ಪ್ರಶ್ನೆ, ಈ ವರ್ಷ ವಿಶ್ವ ಕನ್ನಡ ಸಮ್ಮೇಳನ ನಡೆಯಲಿರುವ ಸ್ಥಳ. ಇದರ ಉತ್ತರ ಆಯ್ಕೆ ಬಿ ಬೆಳಗಾವಿ. 84ನೇ ಪ್ರಶ್ನೆ, ಸಂಧ್ಯಾ ಸುರಕ್ಷಾ ಎನ್ನುವ ಸರ್ಕಾರಿ ಯೋಜನೆ ಸಂಬಂಧಿಸಿರುವುದು. ಇದರ ಉತ್ತರ ಆಯ್ಕೆ ಸಿ ವೃದ್ಧರಿಗೆ. 85ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು. ಇದರ ಉತ್ತರ ಆಯ್ಕೆ ಡಿ ಆರ್ ಶ್ರೀಕುಮಾರ್. 86ನೇ ಪ್ರಶ್ನೆ, ಕನಕದಾಸರ ಜನ್ಮಸ್ಥಳ ಈ ಜಿಲ್ಲೆಯಲ್ಲಿದೆ. ಇದರ ಉತ್ತರ ಆಯ್ಕೆ ಬಿ ಹಾವೇರಿ. 87ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ. ಇದರ ಉತ್ತರ ಆಯ್ಕೆ ಸಿ ವಿಯೆನ್ನಾ. 88ನೇ ಪ್ರಶ್ನೆ, ಜಮ್ಮು ಕಾಶ್ಮೀರದ ಈಗಿನ ಮುಖ್ಯಮಂತ್ರಿ ಇವರು. ಇದರ ಉತ್ತರ ಆಯ್ಕೆ ಡಿ ಇದರಲ್ಲಿ ಯಾರೂ ಅಲ್ಲ. 89ನೇ ಪ್ರಶ್ನೆ, ಕ್ರೋನ್ ಯಾವ ದೇಶದ ಕರೆನ್ಸಿ ನಾಣ್ಯ. ಇದರ ಉತ್ತರ ಆಯ್ಕೆ ಸಿ ಸ್ವೀಡನ್. 90ನೇ ಪ್ರಶ್ನೆ, ದೋಹಾ ಯಾವ ದೇಶದ ರಾಜಧಾನಿ. ಇದರ ಉತ್ತರ ಆಯ್ಕೆ ಬಿ ಕತಾರ್. 91ನೇ ಪ್ರಶ್ನೆ, ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬ ಕಸದ ಬದಿಯಲ್ಲಿ ಆಗ ತಾನೇ ಹುಟ್ಟಿದ ಮಗುವೊಂದನ್ನು ನೋಡುತ್ತಾನೆ. ಅವನು ಮಾಡುವ ಯಾವ ಕೆಲಸ ಸರಿಯಾದದ್ದು. ಇದರ ಉತ್ತರ ಆಯ್ಕೆ ಬಿ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ. ಈ ವಾಕ್ಯ ಸರಿಯಾಗಿದೆ. 92ನೇ ಪ್ರಶ್ನೆ, ಹರಪ್ಪ ನಗರವು ಈಗ ಪಾಕಿಸ್ತಾನದ. ಇದರ ಉತ್ತರ ಆಯ್ಕೆ ಎ ಲಾಹೋರದ ಬಳಿ ಇದೆ. 93ನೇ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ. ಇದರ ಉತ್ತರ ಆಯ್ಕೆ ಸಿ ಮಚಲಿಪಟ್ಟಣ. 94ನೇ ಪ್ರಶ್ನೆ, ದೊರೆ ಅಲೆಕ್ಸಾಂಡರ್ನ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ. ಇದರ ಉತ್ತರ ಕ್ರಿಸ್ತಪೂರ್ವ 326. 95ನೇ ಪ್ರಶ್ನೆ, ಚೀನಾ ದೇಶದ ಯಾತ್ರಿಕ ಫಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ. ಇದರ ಉತ್ತರ ಆಯ್ಕೆ ಎ ಚಂದ್ರಗುಪ್ತ ವಿಕ್ರಮಾದಿತ್ಯ. 96ನೇ ಪ್ರಶ್ನೆ, ಮೊದಲನೆಯ ಪಾನಿಪಟ್ ಕದನ ನಡೆದಿದ್ದು. ಇದರ ಉತ್ತರ ಆಯ್ಕೆ ಎ ಬಾಬರ್ ಇಬ್ರಾಹಿಂ ಲೋಧಿ ನಡುವೆ. 97ನೇ ಪ್ರಶ್ನೆ, ಮುಂದಿನ ಸಂಖ್ಯೆ ಏನು. 87, 81, 75, 69, 63. ಇದರ ಮುಂದಿನ ಸಂಖ್ಯೆ ಆಯ್ಕೆ ಎ 57. ಬಿಡಿಸುವ ವಿಧಾನವನ್ನು ಗಮನಿಸಿ. 98ನೇ ಪ್ರಶ್ನೆ, ಗುಂಪಿಗೆ ಸೇರದಿರುವ ಸಂಖ್ಯೆ ಗುರುತಿಸಿ. ಇದರ ಉತ್ತರ ಆಯ್ಕೆ ಸಿ 19. ಕೊನೆಯದಾಗಿ 100ನೇ ಪ್ರಶ್ನೆ, 20% 30% 20% ಬರುವ ಸಂಖ್ಯೆ ಎಷ್ಟು. ಇದರ ಉತ್ತರ ಆಯ್ಕೆ ಡಿ 600% 1. ಬಿಡಿಸುವ ವಿಧಾನವನ್ನು ಗಮನಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.